ಆತ್ಮೀಯರೇ, ಇದೊಂದು ವಿಲಕ್ಷಣ ವರದಿ. ಇಲ್ಲೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ ಕಣ್ರಿ. ಮಾಗಡಿ ರಸ್ತೆಯಲ್ಲಿ ಮಾಚೋಳ್ಳಿ ಅಂತ ಇದೆ, ಬೆಂಗಳೂರು ಉತ್ತರ ತಾಲೂಕು. ಇಲ್ಲಿನ ವೈದ್ಯಾಧಿಕಾರಿ ಡಾಕ್ಟರ್ ಗಣೇಶ್. ಈ ಆಸ್ಪತ್ರೆ ಕಟ್ಟಡ ಕಾಮಗಾರಿ ಕೆಲಸ ಮುಗಿದೇ 1.5-2 ವರ್ಷ ಆಗಿರ್ಬೋದು ಅಷ್ಟೇ. ಆದರೆ ಇದೊಂದು ಅನಾರೋಗ್ಯಕರ ಕೇಂದ್ರ ಅಂತಂದರೆ ತಪ್ಪಾಗಲಾರದು. ಕಾರಣ ಏನು ಅಂತಂದರೆ, ಕುಟುಂಬ ಕಲ್ಯಾಣ ಇಲಾಖೆ ಅಂತ ಒಂದು ಬೋರ್ಡ್ ಇದೆ. ಆದರೆ ಯಾವ ಕುಟುಂಬದ್ದು ಕಲ್ಯಾಣ ಇಲ್ಲಿ ಆಗೋದೇ ಇಲ್ಲ ಕಣ್ರಿ. ಕಾರಣ ಏನು ಅಂತಂದರೆ, ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಾರ್ಯಚಟುವಟಿಕೆ ಸಮಯ ಬೆಳಗ್ಗೆ 10ರಿಂದ ಮಧ್ಯಾಹ್ನ 12:30, ಅಮ್ಮಮ್ಮ ಅಂದರೆ 1:30, ತುಂಬ ಜಾಸ್ತಿ ಅಂದರೆ 2 ಗಂಟೆಗೆಲ್ಲ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ ಕಣ್ರಿ. ಪಾಪ ಅವ್ರಿಗೆ ಬೇರೆ ಕಡೆ ಕೆಲಸಗಳು ಇರ್ತವೆ, ಅದಕ್ಕೆ ಹೊರಟೋಗ್ತಾರೆ. ಹೆಚ್ಚು ಕಮ್ಮಿ ಎಲ್ಲ ಕೊಠಡಿಗಳು ಬಾಗಿಲು ಹಾಕಿರ್ತವೆ. ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಯಾವಾಗಲೂ ಅಷ್ಟೇ ಬಾಗಿಲು ಹಾಕೇ ಇರ್ತವೆ. ಹೇಳೋರು ಕೇಳೋರು ಯಾರೂ ಇಲ್ಲ. ಅತ್ಯಂತ ಗಲೀಜು ಗಬ್ಬು ವಾತಾವರಣ ಅಂತಂದರೆ ತಪ್ಪಾಗಲಾರದು. ಇಲ್ಲಿ ಹಳೆಯ ಉಳಿದ ಔಷಧಿ ಮಾತ್ರೆಗಳನ್ನು, ತ್ಯಾಜ್ಯ ವಸ್ತುಗಳನ್ನು ಆಸ್ಪತ್ರೆ ಕಾಂಪೌಂಡಿನಲ್ಲಿ ಸುಟ್ಟಾಕ್ತಾರೆ. ಅಂದರೆ ಎಷ್ಟು ತೊಂದರೆ ಆಗ್ಬೋದು ಅನ್ನೋದನ್ನು ಒಂದ್ಸಲ ಯೋಚನೆ ಮಾಡಿ. ಸುತ್ತಮುತ್ತಲ ವಾತಾವರಣ ಕೂಡ ಕಲುಷಿತಗೊಳಿಸಿ ಬೇಕಾಬಿಟ್ಟು ಕೆಲಸ ಮಾಡ್ತಾರೆ. ಡಾಕ್ಟರ್ ಗಣೇಶ್ಗೇನ್ರಿ, ಅವ್ರ ಸಂಬಳ ಬರುತ್ತೆ, ತಲೆ ಯಾಕೆ ಕೆಡಿಸ್ಕೋಬೇಕು ಅನ್ನೋಂಥದ್ದು. ಇನ್ನು ಸಿಬ್ಬಂದಿ ಬಗ್ಗೆ ಕೇಳೋದೇ ಬೇಡ. ಒಬ್ಬರು ನರ್ಸು, ಒಬ್ಬರು ಆಶಾ ಕಾರ್ಯಕರ್ತೆಯರು, ಔಷಧಿ ವಿತರಣೆ ಮಾಡೋರು ಒಬ್ಬರೋ ಇಬ್ಬರೋ ಇರ್ಬೋದು. ಒಟ್ಟಿನಲ್ಲಿ ಇದೊಂದು ದೊಡ್ಡ ಸಮಸ್ಯೆಯ ಆಗರ. ಗರ್ಭಿಣಿ ಹೆಂಗಸರನ್ನ ದಾಖಲು ಮಾಡಿಕೊಂಡು ಹೆರಿಗೆ ಕೆಲಸ ಇಲ್ಲಿ ಆಗೋದೇ ಇಲ್ಲ ಅಂತ ಸ್ಥಳೀಯರ ದೂರು. ಗರ್ಭಿಣಿ ಹೆಂಗಸರನ್ನ ಅಡ್ಮಿಟ್ ಮಾಡ್ಕೊಳ್ಳಲ್ಲ ಅಂದಮೇಲೆ ಈ ಹೆರಿಗೆ ಸೌಲಭ್ಯನೇ ಇಲ್ಲಿ ಇಲ್ಲ ಅಂತಂದಮೇಲೆ ಈ ಆಸ್ಪತ್ರೆ ಯಾಕೆ ಬೇಕು? ಇದನ್ನು ಸಂಪೂರ್ಣವಾಗಿ ಮುಚ್ಚಿಬಿಡ್ಬೋದಲ್ವಾ ದಿನೇಶ್ ಗುಂಡೂರಾಯರೇ? ಇನ್ನು ಕಳಪೆ ಕಟ್ಟಡ ಕಾಮಗಾರಿ ಆಸ್ಪತ್ರೆದು ಯಾವಾಗ ಅಂತ ಏನಾಗುತ್ತೆ ಅನ್ನೋದೇ ಗೊತ್ತಿಲ್ಲ. ನಾನು ಆಗಲೇ ಹೇಳಿದೆ, 1.5-2 ವರ್ಷ ಆಗಿದ್ರೆ ಹೆಚ್ಚು ಈ ಆಸ್ಪತ್ರೆ ಕಟ್ಟಿ ಅಂತ. ನೋಡಿ, ವಿಡಿಯೋದಲ್ಲಿ ನೀವೇ ನೋಡಿ ಯಾವ ರೀತಿ ಇದನ್ನು ಕಾಮಗಾರಿ ಆಚೆ ಕಡೆ ಹೊರಗಡೆ ಎಲ್ಲ ಯಾವ ರೀತಿ ಮಾಡಿದ್ದಾರೆ ಅಂತ. ಹೊಸ ಆಸ್ಪತ್ರೆ ಕಟ್ಟಡ ಮಾತ್ರ ಒಳಗಡೆ ಹಳೆಯ ಪೀಠೋಪಕರಣಗಳು. ಹೇಗಿದೆ ಕರಾಮತ್ತು? ಒಂಥರ ಹೊಸ ಬಿಲ್ಲು ಹಳೆ ಕಲ್ಲು ಅಂತ. ನಮ್ಮ BBMP ನಡೆಸ್ತಾರಲ್ಲ ಅದೇ ಥರ ಪಂಚಾಯತಿನಲ್ಲೂ ನಡೆಸ್ತಾ ಇರೋ ಆಗಿದೆ. ಸ್ವಾಮಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾಯರೇ, ನೀವಾದರೂ ಬಂದು ಒಂದ್ಸಲ ಇದನ್ನು ನೋಡಬಾರ್ದಾ? ನಿಮ್ಮ ಆರೋಗ್ಯ ಇಲಾಖೆಯ ಕಾರ್ಯನಿಷ್ಠೆ ಇದನ್ನೆಲ್ಲ ನೋಡಿದ್ರೆ ನಿಮಗೆ ನಾಚಿಕೆ ಆಗಬೇಕು. ಅದೆಷ್ಟು ಕೋಟಿ ಲೂಟಿ ಹೊಡಿಬೇಕು ಅಂತ ಇದ್ದೀರಾ ಇನ್ನೂ? ನಿಮ್ಮ ದರಿದ್ರ ಅನಾರೋಗ್ಯ ಇಲಾಖೆ ಮತ್ತು ಈ ಕಳ್ಳ ಸರ್ಕಾರಿ ವೈದ್ಯರ ಬಗ್ಗೆ ಯಾಕಿನ್ನೂ ಕ್ರಮ ತಗೊಳ್ಳಲ್ಲ? ಒಂದು ಕೆಲಸ ಮಾಡಿ ದಿನೇಶ್ ಗುಂಡೂರಾಯರೇ, ಕರ್ನಾಟಕ ರಾಜ್ಯ ಅನಾರೋಗ್ಯ ಇಲಾಖೆ ಅಂತ ಹೆಸರು ಬದಲಾಯಿಸ್ಬಿಡಿ. ಉತ್ತಮವಾದಂಥ ಆರೋಗ್ಯ ಸೇವೆ ಸೌಲಭ್ಯ ಕೊಡೋಕೆ ಆಗದೇ ಇದ್ಮೇಲೆ ನಿಮ್ಮ ಸರ್ಕಾರ ಯಾಕೆ ಬೇಕು ಸ್ವಾಮಿ? ನಾಲ್ಕೇ ಹೊಸ ಐಟಮ್ ರನ್ನಿಂಗ್ ಇದೆಯಲ್ಲ, ಹೊಸದೇ ಓಪನ್ ಮಾಡಬೇಕು. ಅದು ಹೆಂಗೆ ಇರೋದೇ ಹೆಂಗೆ ಓಪನ್ ಮಾಡ್ತಾರೆ ಜಾಸ್ತಿ ಈ ಪರಿಸ್ಥಿತಿ ಹೊಸ ಬಂದಾಗ ಯಾರು ಇನ್ಚಾರ್ಜ್ ಅಮ್ಮ? ಯಾರು ಇನ್ಚಾರ್ಜ್? ಯಾರು ಸೂಪರ್ವೈಸರ್ ಇರ್ತಾರೆ. ಹೊಸ
ಹುಷಾರಿಲ್ಲ.